ಗೌರಿಬಿದನೂರಿನಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಬೃಹತ್ ಪ್ರತಿಭಟನೆ. ಖಾಸಗಿ ಪರವಾನಗಿ ಭೂಮಾಪಕರ ಮುಷ್ಕರ ಅಂತ್ಯಗೊಳಿಸಲು ತಾಲೂಕು ಆಡಳಿತಕ್ಕೆ ರೈತರ ಆಗ್ರಹ. ತಾಲೂಕಿನಲ್ಲಿ 8,876, ಜಿಲ್ಲೆಯಲ್ಲಿ 16,071 ಅರ್ಜಿಗಳು ವಿಲೇವಾರಿಯಾಗಿದೆ. ಬಾಕಿ ನಮ್ಮ ಪರವಾನಗಿ ಭೂಮಾಪಕರು ಸುಮಾರು ಪ್ರತಿಭಟನೆ ಮಾಡಿ 3 ತಿಂಗಳಾಗಿದೆ. ಅವರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರನೂ ಮತ್ತು ಅವ್ರ ಮಧ್ಯ ಹಗ್ಗ ಜಗ್ಗಾಟ ಉಂಡು ಇವತ್ತು ರೈತರು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಸುಮಾರು ಈ ಬೇಸಿಗೆಯಲ್ಲಿ ಅರ್ಜಿ ಕಟ್ಟಿರುವಂಥ 3 ತಿಂಗಳು ಅದಕ್ಕೆ ಮುಂಚೆ ಅರ್ಜಿ ಕಟ್ಟಿ 4 ತಿಂಗಳು ಅರ್ಜಿ ಕಟ್ಟಿ ಇವತ್ತು ಸಹ ಅವ್ರು ಅದ್ಬಸ್ತ ಆಗಿಲ್ಲ. ಕಾರಣ ಏನಪ್ಪ ಅಂದರೆ ಅವಾಗ ಒಕ್ಕಣಿಕೆ ಕಟಾವಾಗಿರುತ್ತೆ, ಹಾರ್ವೆಸ್ಟ್ ಆಗಿರುತ್ತೆ. ಇವಾಗ ಅದನ್ನ ಅದ್ಬಸ್ತ್ ಮಾಡ್ಕೋಬೇಕು ಅಂತ ಇತ್ತು. ಈಗ ಮುಂಗಾರು ಪ್ರವೇಶ ಆದ್ರೂ ಇವರು ಪ್ರತಿಭಟನೆಯನ್ನು ಸರ್ಕಾರ ಮಧ್ಯಪ್ರವೇಶ ಮಾಡಿ ಅವ್ರ ಬೇಡಿಕೆಗಳು ಏನಿದೆಯೋ ಅವರು ಉಂಟು, ಸರ್ಕಾರ ಉಂಟು. ಅವ್ರು ಈಡೇರಿಸ್ತಾರೋ ಏನೋ ಗೊತ್ತಿಲ್ಲ. ಇಲ್ಲ ಸರ್ಕಾರಕ್ಕೆ ಅವ್ರು ತೆಗೆದು ಬೇರೆಯವ್ರನ್ನ ಮಾಡಿಸ್ತೀರ ಅದಕ್ಕೂ ಇಲ್ಲ. ಈಗ ರೈತರು ಸುಮಾರು ಅರ್ಜಿಗಳು ನಮ್ಮ ತಾಲೂಕಲ್ಲಿ ಸುಮಾರು 2,876 ಅರ್ಜಿಗಳು ಇವತ್ತು ಬಾಕಿ ಉಳಿದಿದೆ. ತತ್ಕಾಲ್ ಪೋಡಿ, ಹದ್ಬಸ್ತು ಮತ್ತು ಲೆವೆನ್ನಿಗಳು. ಈಗ ಅಣ್ಣ ತಮ್ಮಂದರು ಏನೋ ವಿಭಾಗ ಪಟ್ಟಿಗಳು ಮಾಡ್ಕೋಬೇಕು, ಅದು ಲೆವೆನ್ನಿ ಆದರೆ ಮಾತ್ರನೇ ಇವತ್ತು ಆ ವಿಭಾಗ ಪಟ್ಟಿಗಳಾಗುವಂಥದ್ದು. ಸುಮಾರು ಇವೆಲ್ಲ ಜೊತೆಯಲ್ಲೇ ಇಡೀ ನಮ್ಮ ಜಿಲ್ಲೆಯಲ್ಲಿ ಸುಮಾರು 16,071 ಅರ್ಜಿಗಳು ಇವತ್ತು ಉಳಿಕೆ ಇದೆ. ರಾಜ್ಯದಲ್ಲಿ ಸುಮಾರು 11 ಲಕ್ಷ ಅಷ್ಟು ಅರ್ಜಿಗಳು ಉಳಿಕೆ ಇದೆ. ಇವೆಲ್ಲ ಇದ್ರೂ ಸಹ ಈ ರೈತರ ಬೇಡಿಕೆ, ರೈತರ ಸಮಸ್ಯೆಗಳನ್ನ ಪರಿಹರಿಸೋದು ಬಿಟ್ಟು ಅವರ ಒಂದು ಸ್ವಯಂ ಇದಕ್ಕೋಸ್ಕರ ಇವತ್ತು ಸರ್ವೇರ್ಗಳು ಅವರ ಬೇಡಿಕೆಗಳು ಅವ್ರು ಹೋಗ್ತಾ ಇಲ್ಲ, ಅವ್ರ ಬೇಡಿಕೆಗಳನ್ನ ಇವ್ರು ಹೋಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವತ್ತು ಹಗ್ಗ ಜಗ್ಗಾಡ್ತಾ ಇವತ್ತು ಸರ್ವೆ ಇಲಾಖೆ ಕಚೇರಿಯಲ್ಲಿ ಸುಮಾರು ಸಾವಿರಾರು ಕಡತಗಳು ಉಳಿದ ಇದ್ದಾವೆ. ಮುಂದೊಂದು ದಿನ ಇವತ್ತು ನಾವು ಇದ್ರ ಬಗ್ಗೆ ಮಾನ್ಯ ನಮ್ಮ ಶಾಸಕರು ಸಹ ನಾವು ಗಮನಕ್ಕೆ ತಂದಿದ್ವಿ. ಅದು ಪಾಲಿಸಿ ಮ್ಯಾಟ್ರು ಅಂತ ಹೇಳ್ತಾರೆ. ನಮ್ಮ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳಾ ಮೇಡಮ್ ಅವರು ಬಂದಿದ್ರು, ಅವ್ರಿಗೂ ಸಹ ಹೇಳಿದ್ವಿ. ಅವರು ಪಾಲಿಸಿ ಮ್ಯಾಟ್ರು ಅಂತ ಹೇಳ್ತಾರೆ. ಇವ್ರು ಪಾಲಿಸಿಗಳು ಮಾಡೋದು ಕಾರ್ಯಾಂಗ ಶಾಸಕಾಂಗ, ಅವರಿಬ್ಬರಿಗೂ ಹೇಳಿದ್ರು ಅವ್ರು ಸರ್ಕಾರ ಜೊತೆ ಮಾತಾಡಬೇಕು. ಯಾರೇ ಒಬ್ರು ಮಂತ್ರಿ CM ನೇರವಾಗಿ ಆಗಲ್ಲ, MLAಗಳಾಗೆ ಮಂತ್ರಿಗಳು ಮುಖ್ಯಮಂತ್ರಿಗಳಾಗೋದು. ಇವ್ರನ್ನ ಏನಕ್ಕೆ ಇವರೆಲ್ಲ ನಾವೆಲ್ಲ ಹೋಗಿ ಮಾತಾಡೋಕ್ಕಾಗಲ್ಲ ಸರ್ಕಾರದ ಜೊತೆ ಅಂತೇಳಿ ಒಬ್ಬನ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವ್ರು ಮಾಡಬೇಕು. ಅಧಿಕಾರಿಗಳು ಉಸ್ತುವಾರಿ ಕಾರ್ಯದರ್ಶಿ ಅಂದರೆ ನಮ್ಮ ಜಿಲ್ಲಾಧಿಕಾರಿ ದೊಡ್ಡವರು, ಅವ್ರು ಸರ್ಕಾರದ ಜೊತೆ ಜಿಲ್ಲೆ ಸಮಸ್ಯೆಗಳು ಮಾತಾಡಬೇಕು. ಇವರೆಲ್ಲರಿಗೂ ಸಹ ಮನವಿ ಮಾಡಿದ್ರು ಸಹ ಇವತ್ತು ಇವರ ಸ್ವಯಂ ಇದಕ್ಕೋಸ್ಕರ ಇವತ್ತು ನಾವೆಲ್ಲ ರೈತರು ಹದ್ಬಸ್ತ ಆಗದೆ ಆ ಊರುಗಳಲ್ಲಿ ವ್ಯಾಜ್ಯಗಳು ಮಾಡ್ಕೊಂಡು ರೈತರು ಒಬ್ಬರು ಕಿತ್ತಾಡ್ಕೊಂಡು ಹದ್ಬಸ್ತ ಆಗದಂಗೆ ಈ ಉಳುಮೆ ಮಾಡೋ ಟೈಮಲ್ಲಿ ರೈತರು ಅಲ್ಲಿನ ಘರ್ಷಣೆ ಆಗುವಂಥ ಇದು ಸಹ ಆಗಿದೆ. ಯಾಕಂದರೆ ಉಳುಮೆ ಮಾಡೋಕ್ಕೆ ಹೋದ್ರೆ ನಿಮ್ಗೆ ಹದ್ಬಸ್ತ ಮಾಡಿ ಉಳುಮೆ ಮಾಡಿ ಅಂತಾರೆ. ಇವನ್ನೆಲ್ಲನೂ ಗಮನ ಇಟ್ಕೊಂಡು ಸರ್ಕಾರ ತಕ್ಷಣ ಸಮಸ್ಯೆ ಬಗೆಹರಿಸಬೇಕು. ಮಾನ್ಯ ಕಂದಾಯ ಸಚಿವರೇ, ನೀವು ಅವರ ಇದಕ್ಕೆ ಬೇಡಿಕೆಗಳು ಈಡೇರಿಸಲ್ಲ ಅಂತ ನೀವು ಮಂಡಕ್ಕೆ ಬಿದ್ದರೆ ರೈತರಲ್ಲಿ ಬೀದಿಗೆ ಬರಬೇಕಾಗುತ್ತೆ. ತಕ್ಷಣ ನೀವು ಈ ಸಮಸ್ಯೆಗಳನ್ನ ಅವರು ಪರಿಹರಿಸಿ ಮಾಡಿ. ಇಲ್ಲ ಅಂದರೆ ನೀವು ಸರ್ಕಾರದಿಂದ ಇವನ್ನೆಲ್ಲ ವಜಾ ಮಾಡಬೇಕಾದ್ರೆ ನೀವು ಸರ್ಕಾರ ಹೊಸದಾಗಿ ಮಾಡಿರಿ. ನಿಮ್ಗೆ ಅದಕ್ಕೂ ಶಕ್ತಿ ಇಲ್ಲ, ಈ ಸಮಸ್ಯೆ ಬಗೆಹರಿಸೋಕ್ಕೆ ಶಕ್ತಿ ಇಲ್ಲ ಅಂದರೆ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ, ತಕ್ಷಣ ಇದ್ರ ಬಗ್ಗೆ ಸಮಸ್ಯೆ ಬಗೆಹರಿಸಬೇಕು. ರೈತರ ಅರ್ಜಿಗಳು ವಿಲೇವಾರಿ ಆಗಬೇಕು. ಇಲ್ಲ ಅಂದರೆ ಮುಂದೊಂದು ಇನ್ನೂ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡಬೇಕಾಗುತ್ತೆ. ಗೌರಿಬಿದನೂರು ತಾಲೂಕಿನಲ್ಲಿ ಕಳೆದ 3 ತಿಂಗಳಿಂದ ನಡೆಯುತ್ತಿರುವ ಖಾಸಗಿ ಪರವಾನಗಿ ಭೂಮಾಪಕರ ಮುಷ್ಕರ ಈಗ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಭೂಮಾಪಕರ ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಿ ರೈತರ ಜಮೀನು ಸರ್ವೆ ಕಾರ್ಯವನ್ನು ಪುನರಾರಂಭಿಸಬೇಕು ಎಂದು ಒತ್ತಾಯಿಸಿ ಇಂದು ಗೌರಿಬಿದನೂರು ತಾಲೂಕು ಆಡಳಿತ ಕಚೇರಿ ಮುಂದೆ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ಕುರಿತು ಒಂದು ವಿಶೇಷ ವರದಿ. ಗೌರಿಬಿದನೂರು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇಂದು ರೈತರು ಮತ್ತು ಹೋರಾಟಗಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 3 ತಿಂಗಳಿಂದ ಖಾಸಗಿ ಪರವಾನಗಿ ಭೂಮಾಪಕರು ಮುಷ್ಕರ ನಡೆಸುತ್ತಿರುವುದರಿಂದ ತಾಲೂಕಿನಲ್ಲಿ ಜಮೀನು ಅಳತೆ, ಖಾತೆ ಬದಲಾವಣೆ, ಹದ್ದುಬಸ್ತು ಹಾಗೂ ತತ್ಕಾಲ್ ಪೋಡಿ ಸೇರಿದಂತೆ ಎಲ್ಲಾ ರೀತಿಯ ಸರ್ವೆ ಕೆಲಸಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ಇದರಿಂದಾಗಿ ರೈತರು ದಿನನಿತ್ಯ ತಾಲೂಕು ಕಚೇರಿಗೆ ಅಲೆಯುವಂತಾಗಿದೆ. ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ಗೌಡ ಅವರು, ಮುಷ್ಕರದ ಪರಿಣಾಮವಾಗಿ ಗೌರಿಬಿದನೂರು ತಾಲೂಕೊಂದರಲ್ಲೇ ಬರೋಬ್ಬರಿ 2,876 ಅರ್ಜಿಗಳು ಮತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 16,071 ಅರ್ಜಿಗಳು ವಿಲೇವಾರಿಯಾಗದೆ ಧೂಳು ಹಿಡಿಯುತ್ತಿವೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಈ ಬಿಕ್ಕಟ್ಟನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಮುಂಗಾರು ಪೂರ್ವ ಮಳೆ ಆರಂಭವಾಗಿದೆ. ರೈತರು ಬಿತ್ತನೆ ಸಿದ್ಧತೆಯಲ್ಲಿದ್ದಾರೆ.
ಆದರೆ ಸರ್ವೆ ಕಾರ್ಯ ನಡೆಯದ ಕಾರಣ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ. ಜಮೀನು ಖರೀದಿ, ಮಾರಾಟಕ್ಕೂ ಜನಸಾಮಾನ್ಯರು ತೊಂದರೆ ಅನುಭವಿಸುತ್ತಿದ್ದಾರೆ. ಇತ್ತ ಪರವಾನಗಿ ಭೂಮಾಪಕರ ತಾಲೂಕು ಅಧ್ಯಕ್ಷರಾದ ವೇಮಾರೆಡ್ಡಿ ಅವರು ಮಾತನಾಡಿ, ಕಳೆದ 23 ವರ್ಷಗಳಿಂದ ಯಾವುದೇ ಕನಿಷ್ಠ ವೇತನ ಹಾಗೂ ಸರ್ಕಾರಿ ಸೌಲಭ್ಯಗಳಿಲ್ಲದೆ ಕೆಲಸ ಮಾಡುತ್ತಿದ್ದೇವೆ. ಸರ್ಕಾರ ನಮ್ಮನ್ನು ಖಾಯಂಗೊಳಿಸಿ ಕನಿಷ್ಠ ವೇತನ ನೀಡದಿದ್ದರೆ ಮುಷ್ಕರವನ್ನು ಕೈಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪ್ರತಿಭಟನೆಯ ಬಳಿಕ ತಹಶೀಲ್ದಾರ್ ಅರವಿಂದ್ ಕೆಎಂ ಅವರಿಗೆ ರೈತರು ಮನವಿ ಪತ್ರ ಸಲ್ಲಿಸಿದರು. ಈ ಬೃಹತ್ ಪ್ರತಿಭಟನೆಯಲ್ಲಿ ಮುನಿವೆಂಕಟಪ್ಪ, ಶ್ರೀನಿವಾಸ್, ಗೋಪಿ, ನಂದನ್, ಪ್ರಸನ್ನಕುಮಾರ್, ಆದಿನಾರಾಯಣಪ್ಪ, ಮಲ್ಲಿಕಾರ್ಜುನ ಸ್ವಾಮಿ, ನರಸಾರೆಡ್ಡಿ, ವೆಂಕಟೇಶ್, ಔಲಾರೆಡ್ಡಿ, ಸನತ್ ಕುಮಾರ್ ಹಾಗೂ ರಾಮಚಂದ್ರ ರೆಡ್ಡಿ ಸೇರಿದಂತೆ ನೂರಾರು ರೈತರು ಭಾಗವಹಿಸಿದ್ದರು. ಅನ್ನ ನೀಡುವ ರೈತ ಹಾಗೂ ಕೃಷಿ ಭೂಮಿಯ ಅಳತೆ ಮಾಡುವ ಭೂಮಾಪಕ ಇಬ್ಬರೂ ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ.